ಅವಧೂತ ಪರಂಪರೆಯ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿ, ಅವಧೂತ ಸಾರ್ವಭೌಮ ಸಾಧುವರಣ್ಯ ಸಾಧು ಚಕ್ರವರ್ತಿ ಮಹಾಮಾನವತವಾದಿ ಜಗದ್ಗುರು ಸಿದ್ಧಾರೂಢಯತೀಶ್ವರರನ್ನು ತತ್ಸ್ವರೂಪರೆಯಾದ ಮೌನಯೋಗಿ ಗುರುನಾಥರವರನ್ನು ಹೃದಯ ಮೇಲೆ ಪೂಜಿಸಿ, ಅವಧೂತ ಸಾರ್ವಭೌಮ ಅವಧೂತ ವರಣ್ಯ ಸಕಲ ಮತೋದ್ಧಾರಕ ಭಕ್ತಸ್ತೋಮಗಳಿಗೆ ಹಿತವನ್ನೇ ಬಯಸಿ ಸಾಕಷ್ಟು ಪವಾಡಗಳನ್ನು ಗೈದು ಭಕ್ತರನ್ನು ಮುಕ್ತರನ್ನಾಗಿ ಮಾಡಿಸಿದಂತಹ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸತ್ಯಶಿವಾನಂದ ಯತೀಶ್ವರರ ಕರ್ತೃಗತಿಗೆ ಶರಣೆಂದು, ಯಾವ ಶ್ರೀಮಠದಲ್ಲಿ ಅಮಾವಾಸ್ಯೆ ನೆಪ ಮಾಡಿಕೊಂಡು ಸಮಾಜದ ಆರೋಗ್ಯವನ್ನು ಕಾಪಾಡಬೇಕು, ನಿರಂತರವಾಗಿ ಸಮಾಜ ಸುಖಮಯ ಸಮಾಜವಾಗಿ ಬೆಳಿಬೇಕು ಇರಬೇಕು ಅನ್ನುವಂತಹ ಅಭಿಲಾಷೆ ಇಟ್ಟುಕೊಂಡು ನಮ್ಮ ಶ್ರೀಮಠದಲ್ಲಿ ಕಣ್ಣಿನ ಹಾಗೂ ಆರೋಗ್ಯ ಫ್ರೀ ತಪಾಸಣಾ ಕೇಂದ್ರ ಶಿಬಿರವನ್ನು ಹಮ್ಮಿಕೊಂಡು ನಮಗೆಲ್ಲರಿಗೂ ನಮ್ಮ ಭಾಗದ ಭಕ್ತಸ್ತೋಮಕ್ಕೆ ಉಚಿತವಾಗಿ ಈ ಆರೋಗ್ಯವನ್ನು ತಪಾಸಣೆಗೈಯುತ್ತಿರುವಂತಹ, ನಿರಂತರವಾಗಿ ಸಮಾಜದ ಚಿಂತನೆಯನ್ನು ಮಾಡುತ್ತಿರುವಂತಹ ಮಹೇಶ್ವರ ಹೊತ್ತಿಗೆಮಠವರಲ್ಲಿ, ಶ್ರೀಮತಿ ಹೊತ್ತಿಗೆಮಠವರಲ್ಲಿ, ಹೊತ್ತಿಗೆಮಠ ತಾಯಿಯವರಲ್ಲಿ ಭಾವೈಕ್ಯತೆಯನ್ನು ಸಮಾಜದ ಉದ್ದಗಲಕ್ಕೂ ಸಾರುತ್ತಿರುವಂತಹ ನಮ್ಮ ಹಜರತ್ ತನ್ವೀರ್ ಅವರಲ್ಲಿ, ನವಜೀವನ ಈ ಹಾಸ್ಪಿಟಲ್ನ ಸಂಸ್ಥಾಪಕರಾದಂತಹ ಡಾಕ್ಟರ್ ಮಹೋದಯರಲ್ಲಿ, ರಾಮನಗೌಡರವರಲ್ಲಿ, ರಾಯ ಸುರೇಶ್ ಅವರಲ್ಲಿ, ನಮ್ಮ ಕಳಸಣ್ಣವರಲ್ಲಿ, ನಮ್ಮ ಯಾವಾಗಲೂ ನಿರಂತರವಾಗಿ ಹಿತವನ್ನು ಬಯಸಿ ನಿರಂತರವಾಗಿ ಮಾರ್ಗದರ್ಶನ ಮಾಡುತ್ತಿರುವಂತಹ ನಮ್ಮ ಕಲೂರು ಅಜ್ಜನವರಲ್ಲಿ, ನಮ್ಮ ಪೂರಾಶ್ರಮದ ಗ್ರಾಮದಿಂದ ಹಿಡಿದು ಇಲ್ಲಿವರೆಗೇನು ನಿರಂತರವಾಗಿ ಸಲಹೆ ಸೂಚನೆಗಳನ್ನು ನೀಡುತ್ತಿರುವಂತಹ ನಮ್ಮ ಬಸವರಾಜ್ ಅವರಲ್ಲಿ, ಚಿನಗುಡಿಯವರಲ್ಲಿ, ಈ ಕಾರ್ಯಕ್ರಮಕ್ಕೆ ರೂವಾರಿಗಳು, ಈ ಕಾರ್ಯಕ್ರಮದ ಕೇಂದ್ರ ಬಿಂದು, ಈ ಕಾರ್ಯಕ್ರಮದ ಸ್ಥಾಪಕ ಅಂದರೂ ಅಡ್ಡಿ ಇಲ್ಲ, ನಮ್ಮ ಶ್ರೀಮಠದ ಸದ್ಭಕ್ತರಾದಂತಹ, ಯಾಕಂತಂದ್ರೆ ಶಿವಾನಂದ ಅಜ್ಜ ಇದ್ದಾಗಿಂದನೂ ನಮ್ಮ ಮಠದ ಭಕ್ತರವರು. ಈಗ 3ನೇ ತಲೆ ನೋಡಾಕತ್ತೀನಿ ನಾನು, 3ನೇ ತಲೆ ಏನರ ಸೇವೆ ಮಾಡ್ಬೇಕು, ನಾ ಏನು ಮಾಡಲಿ ಅಂತ ಉಪನ ಕೇಳಿದ ನಾವು ನಾಗಪ್ಪ ನಮ್ಮ ಹೊಸೂರ ಬಸರಕೋಡ, ನಿನ್ನ ಕಡೆಯಿಂದ ಏನು ನಿಂತಿಲ್ಲ ಅದನ್ನ ಮಾಡಂತಾರೆ. ನಮ್ಮ ಮಠದೊಳಗೆ ಯಾಕಂತಂದ್ರೆ ಈಗ ಆರೋಗ್ಯದ ಸಮಸ್ಯೆ ಭಾಳ ಆಗೈತಿ, ಭಾಳ ಜನರಿಗೆ ಕಣ್ಣಿನ ಸಮಸ್ಯೆ ಭಾಳ ಐತಿ. ನಾ ಕಾಡಬೇಡ ಆದ್ರೂ ಅವ್ರ ಕಡೆಯಿಂದ ಅಪ್ಪಣೆ ತೊಗೊಂಡು ನಮ್ಮ ಮಠಕ್ಕೆ ನಾ ಕರ್ಕೊಂಡು ಬರ್ತೀನಿ, ನಾವು ಈ ಕಾರ್ಯಕ್ರಮ ಹಾಕ್ತೇವೆ, ಈ ಕಾರ್ಯಕ್ರಮಕ್ಕೆ ನೀವು ಬೆನ್ನೆಲುಬಾಗಿ ಹಿಂದಿಂದರು ನಾನು ಮಾಡ್ತೀನಿ. ಆ ಸಂತೋಷ, ಆ ಸಂಪತ್ತಕ್ಕಿಂತ ಸಂತೋಷ ಯಾಕೆ ಮುಖ್ಯ ಅನ್ನೋದನ್ನು ಒಬ್ಬ ತತ್ವಜ್ಞಾನಿ ಯಾಕೆ ಅದನ್ನು ಮಾತನ್ನು ಹೇಳ್ತಾರಂತಂದರೆ, ನಾಳೆ ನೀನು ಸಾವಿನ ಹಾಸಿಗೆ ಮೇಲೆ ಮಕ್ಕೊಂಡಾಗ ನಿನ್ನ ಮಗ ಹೋಗಿ ಡಾಕ್ಟರ್ನ ಕರ್ಕೊಂಡು ಬರಬೇಕು ವಿನಃ ವಕೀಲರನ್ನ ಕರ್ಕೊಂಡು ಬರೋ ಹಂಗೆ ಆಗಬಾರ್ದು. ಅದಕ್ಕೆ ಸಂತೋಷಕ್ಕಿಂತ ಸಂಪತ್ತಕ್ಕಿಂತ ಸಂತೋಷ ಬಹಳ ಮುಖ್ಯ. ಇವತ್ತು ಅವ್ರಿಗೇನಾರಾದ್ರೆ ನಾವೆಲ್ಲರೂ ಓಡಿ ಹೋಗ್ತೀವಿ, ಸಂಪತ್ತು ಬರಂಗಿಲ್ಲ. ನಾಳೆ ಹೊತ್ಕೊಂಡು ಹೋಗುವಾಗ 4 ಹೆಗನ ಮೇಲೆ ಸಂಪತ್ತು ಬರುವುದಿಲ್ಲ, ಜನಸಾಗರ ಬರ್ತೈತಿ. ಆ ಜನಸಾಗರಕ್ಕಿಂತ ಅಲ್ಲಿ ಜನ ಮಾತಾಡೋರು ಎಷ್ಟು ಜನಕ್ಕೆ ಬೇಕಾಗಿದ್ದಾನೆ ಎಂದು ಮಾತಾಡ್ತಾರೋ, ಎಷ್ಟು ಆಸ್ತಿಗೆ ಇವನು ಅರ್ಹನು ಅಂತ ಮಾತಾಡೋದಿಲ್ಲ. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸುಂದರವಾದನ್ನ ಮಾತನ್ನು ಹೇಳ್ತಾರೆ. ನಿನ್ನ ಕಡೆ 2 ರೂಪಾಯಿ ಇತ್ತಪ್ಪ ಅಂತಂದ್ರೆ 1 ರೂಪಾಯಿ ನಿನ್ನ ಆಹಾರಕ್ಕಾಗಿ ಖರ್ಚು ಮಾಡು, 1 ರೂಪಾಯಿದು ನೀನು ಪುಸ್ತಕ ತಗೋ, 1 ರೂಪಾಯಿ ಖರ್ಚು ಮಾಡಿ ಆಹಾರ ತಿಂದಿದ್ದ ನಿನ್ನ ಆಹಾರ ನಿನಗೆ ಬದುಕಿಸ್ತೈತಿ.
₹1 ಪುಸ್ತಕ ತಂದು ಖರ್ಚು ಮಾಡಿ ₹1 ಖರ್ಚು ಮಾಡಿ ತಂದಂತಹ ಪುಸ್ತಕ ನಿನಗೆ ಸಮಾಜದಲ್ಲಿ ಹೆಂಗೆ ಬದುಕಬೇಕು ಅನ್ನೋದು ಕಲಿಸ್ತೈತಿ. ಅದಕ್ಕಾಗಿ ಎಂಥ ಸಿದ್ಧಾಂತವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆಲ್ಲರಿಗೂ ಸಂವಿಧಾನದ ಶಿಲ್ಪಿಯಾಗಿ ನಮಗೆಲ್ಲರಿಗೂ ಮಾದರಿಯಾಗಿದ್ದಾರೆ. ನಮ್ಮ ಹಾಸ್ಪಿಟಲ್ದಾಗ ಕೂತ್ಕೊಂಡು ಪೇಷಂಟಿಗೆ ಚೆಕಪ್ ಮಾಡ್ತಾ ಇರ್ತೀವಿ. ಅವಾಗ ಅವ್ರಿಗೆ ಬಹಳ ದಿವಸದವರೆಗೂ ಅವ್ರು ತೋರಿಸ್ಕೊಳಂಗಿಲ್ಲ. ಸ್ವಲ್ಪ ಪ್ರಾಬ್ಲಮ್ ಇರುವಾಗ ಅವರು ಡಾಕ್ಟರ್ ಹತ್ರ ಹೋಗೋದನೇ ಇಲ್ಲ. ಈಗ ಎಷ್ಟು ದಿವಸದಿಂದ ನಿಮಗೆ ಈ ತ್ರಾಸ ಐತ್ರಿ ಅಂತಂದ್ರೆ ಏನೋ 3 ತಿಂಗಳಾದ್ರಿ, 6 ತಿಂಗಳಾತು, 8 ತಿಂಗಳಾತು ಹಿಂಗೆ ಹೇಳಕ್ ನಿಂದಿರ್ತಾರ. ಅಥವಾ ಏನೋ ಒಂದು ಗುಳಿಗೆ ತಗೊಂಡೆ, ಒಂದು ಇಂಜೆಕ್ಷನ್ ಮಾಡ್ಕೊಂಡೆ, ಹಿಂಗೆ ಒಂದಿಟ್ಟು ಕಡಿಮೆ ಆಯ್ತಿಲ್ಲೋ ಬಿಟ್ಟು ಬಿಡ್ತಾರ್ರಿ, ಆಮೇಲೆ ತೋರಿಸ್ಕೊಳಕ್ಕೆ ಹೋಗಂಗಿಲ್ಲ. ಆ ಥರ ಎಲ್ಲ ಮಾಡಬಾರ್ದು. ಈಗ ನಾವು ಈ ರೀತಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸೋದ್ರಿಂದ ಅಟ್ಲೀಸ್ಟ್ ಫ್ರೀ ಆಗೈತಪ್ಪ ಅಂದ ತಕ್ಷಣ ಬಂದ್ಬಿಡ್ತಾರ, ಬಹಳ ವಿಚಾರ ಮಾಡಕ್ ಹೋಗಂಗಿಲ್ಲ. ಅವಾಗೇನು ನಾವು ಡಾಕ್ಟರ್ಸ್ ಅವ್ರಿಗೆ ಚೆಕಪ್ ಮಾಡಿ ಈ ಪ್ರಾಬ್ಲಮ್ ನಿಮಗೆ ಐತಿ, ಅದಕ್ಕೆ ನೀವು ಈ ಥರ ನೀವು ಔಷಧಗಳನ್ನು ತಗೋಬೇಕು ಅಥವಾ ರಕ್ತ ಪರೀಕ್ಷೆ ಮಾಡ್ಕೋಬೇಕು, ಈ ಥರ ನಾವು ಅವ್ರಿಗೆ ಹೇಳ್ತೀವಲ್ಲ, ಅದೊಂದು ಬಹಳ ಸಹಾಯ ಆಗ್ತದ್ರಿ ಹಳ್ಳಿಗರಿಗೆ. ಅದಕ್ಕೆ ನೀವು ಇದನ್ನ ಮತ್ತಷ್ಟು ಸದುಪಯೋಗ ಪಡಿಸ್ಕೋಬೇಕು. ಈಗ ನೀವು ಮತ್ತೆ ಇಲ್ಲಿ ಯಾರು ನೀವೆಲ್ಲ ಸೇರಿದ್ದೀರಿ, ನಿಮಗೆ ಇದು ಗೊತ್ತೈತೆ ವಿಷಯ, ನೀವು ಹೊರಗಡೆ ಹೋಗಿ ನಿಮ್ಮ ಫ್ರೆಂಡ್ಸಿಗಾಯ್ತು ಅಥವಾ ರಿಲೇಟಿವ್ಸ್ಗೆ ಅವ್ರಿಗೆಲ್ಲ ಹೇಳ್ರಿ ನಿಮ್ಗೆ ಈ ಥರ ಒಂದು ನಡೀತಾ ಇದೆ ಅಂತ. ಈಗ ಶ್ರೀಗಳು ನಮ್ಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಥರ ಮತ್ತಷ್ಟು ಶಿಬಿರಗಳನ್ನು ಮಾಡೋಣ. ಈ ಥರ ಮತ್ತಷ್ಟು ಹಳ್ಳಿಗರ ಜೀವನ, ಸ್ಪೆಷಲಿ ರೈತರ ಜೀವನ ಸುಧಾರಣೆ ಆಗಬೇಕು. ಯಾಕಂದ್ರೆ ಈಗ ತಂಬಾಕು, ಡ್ರಿಂಕ್ಸ್ ಇದಕ್ಕೆಲ್ಲ ಬಹಳಷ್ಟು ಒಂದು ಅಡಿಕ್ಟ್ ಆಗಿ ಜನ ತಮ್ಮ ಆರೋಗ್ಯವನ್ನ ಕಳ್ಕೊಳ್ತಾ ಇದ್ದಾರ್ರಿ. ಅದರ ಅರಿವು ಅವರಿಗೆ ಯಾವಾಗ ಅವರ ರೋಗಗ್ರಸ್ತರಾಗ್ತಾರಲ್ಲ ಅವಾಗ ತಿಳಿತತಿ. ಅದರಿಂದ ಅವರ ಆಯುಷ್ಯ, ಸಮಯ, ಹಣ